ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ನಾವು ವ್ಯಾಪಾರ ಮಾಡೋ ಧನಕ್ಕೆ ದೃಷ್ಟಿಯಾದರೆ ಅಂದರೆ ಧನ ಲಕ್ಷ್ಮಿ ವೃದ್ಧಿ ಆಗ್ತಿಲ್ಲ ವ್ಯಾಪಾರದಲ್ಲಿ. ಕೆಲವರು ವ್ಯಾಪಾರಕ್ಕೆ ದೃಷ್ಟಿ ದೋಷ ಮಾಡ್ತಾರೆ ಅಥವಾ ವ್ಯಾಪಾರಕ್ಕೆ ಮಾಟಮಂತ ತಂತ್ರ ಮಾಡಿಬಿಡ್ತಾರೆ. ಮತ್ತು ನಮ್ಮ ಪೂರ್ವಜನ್ಮ ಗ್ರಹದ ದೋಷಗಳು ಕೂಡ ಅದರಲ್ಲಿರ್ತದೆ. ಧನ ವೃದ್ಧಿಗೆ ದೃಷ್ಟಿ ತಾಕಿದರೆ ಅದನ್ನು ಯಾವ ರೀತಿ ರಿಮೂವ್ ಮಾಡಬೇಕು, ತೆಗಿಬೇಕು ಅನ್ನೋ ವಿಚಾರನ ನಾನು ನಿನ್ನೆ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತು ಪ್ರತಿಯೊಬ್ಬರೂ ನೋಡಬೇಕಾದಂಥ ಎಪಿಸೋಡ್ ಇದು, ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಬೇಕಾದಂಥ ಎಪಿಸೋಡ್ ಇದು. ಯಾಕೆಂದರೆ ಯಾರ್ಯಾರು ಈ ಭೂಮಿಲಿ ಹುಟ್ಟಿದಾರೋ ಅವ್ರಿಗೂ ಮನಸ್ಸು ಅಂತ ಒಂದಿದ್ದೇ ಇದೆ. ದೇಹಕ್ಕೆ ಒಂದು ತುತ್ತು ಊಟ ಕಮ್ಮಿ ಆದರೂ ಬದುಕ್ಬೋದು, ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಬದುಕೋದು ಕಷ್ಟ. ಅದಕ್ಕೆ ಇವತ್ತು ಯಾರ್ಯಾರು ಮನುಷ್ಯರು ಅಂತ ನಾವು ಹುಟ್ಟಿದೆವೋ ಈ ಭೂಮಿ ಮೇಲೆ, ಮನುಷ್ಯರ ಮನಸ್ಸಿಗೆ ಶಾಂತಿ ಹೆಂಗೆ ಪಡಿಬೇಕು ಅನ್ನೋ ವಿಚಾರನ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಮನುಷ್ಯರಿಗೆ ಅದು ಈ ಕಲಿಯುಗದಲ್ಲಿ ಎಲ್ಲ ಥರ ಫೆಸಿಲಿಟಿ ಸಿಕ್ಕಿದೆ. ನಾವೇನು ಕಾಡಲ್ಲೇನು ವಾಸ ಮಾಡ್ತಿಲ್ಲ, ನಮ್ಮದೇ ಆದಂಥ ಊರಿದೆ, ನಮ್ಮದೇ ಆದದ್ದು ಬಾಡಿಗೆ ಮನೆನೋ ಲೀಸ್ ಮನೆನೋ ಸ್ವಂತ ಮನೆನೋ ಇದೆ. ನಮ್ಮದೇ ಆದಂಥ ಕಾರು, ಒಂದು ಯಾವುದೋ ಒಂದು ವೆಹಿಕಲ್ಲು, ಒಂದಷ್ಟು ಜಮೀನು ಇರ್ಬೋದು, ಅಥವಾ ಏನೂ ಇಲ್ಲ ಅನ್ನೋ ಒಂದು ದುಡಿಯೋಕ್ಕೊಂದು ಜಾಬ್ ಇರ್ಬೋದು, ಉದ್ಯೋಗ ಇರ್ಬೋದು, ಜಾಬ್ ಇಲ್ಲ ಅಂದರೂ ವ್ಯಾಪಾರ ಇರ್ಬೋದು. ಒಟ್ಟಿನಲ್ಲಿ ಯಾರೂ ಹಸ್ಕೊಂಡು ಮಲ್ಕೋತಾ ಇಲ್ಲ. ಏನಾರು ಒಂದು ಕೊನೆಗೆ ಭಿಕ್ಷೆ ಬೇಡ ಆದರೂ ಬದುಕಬೇಕು, ಆ ಲೆವೆಲ್ಗೆ ನಾವು ಬದುಕ್ತಾ ಇದ್ವಿ ಜಗತ್ತಿನಲ್ಲಿ. ಎಲ್ಲ ಇದೆ, ಕಾರಿದೆ, ಒಳ್ಳೆ ಬಂಗ್ಲೆ ಇದೆ, ಸ್ವಂತ ಮನೆ, ಬೇಕಾದಷ್ಟು ಆಸ್ತಿ ಇದೆ, ಬೇಕಾದಷ್ಟು ವರಮಾನ ಆದಾಯ ಬರ್ತಿದೆ. ಮನಃಶಾಂತಿ ಇಲ್ಲ. ನನ್ನ ಹತ್ರ 100ಕ್ಕೆ 70% ಜನ ಬರೋದು ಇದ್ದೇನೆ. ಗಂಡ ದುಡಿತಾನೆ, ಗಂಡನಿಂದ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ. ಮಕ್ಕಳಿದ್ದಾರೆ, ಮಕ್ಕಳಿಂದ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ. ಹೆಂಡತಿ ಇದ್ದಾಳೆ, ಹೆಂಡತಿಯಿಂದ ನನಗೆ ಮನಸ್ಸಿಗೆ ಶಾಂತಿ ಇಲ್ಲ. ದುಡಿಮೆ ಇದೆ, ಆ ದುಡಿಮೆ ವ್ಯಾಪಾರ ಆಗ್ಬೋದು, ಇಲ್ಲ ಜಾಬ್ ಇರ್ಬೋದು. ಅಲ್ಲಿ ಬರೀ ಶತ್ರು ಕಾಟ, ಆಫೀಸಲ್ಲಿ ಒಂಥರ ಹಿಂಸೆ, ನನ್ನ ಬಾಸ್ ಒಂಥರ ಆಡ್ತಾನೆ, ನನ್ನ ಕೊಲೀಗ್ಸ್ ಎಲ್ಲ ಒಂಥರ ನನ್ನ ದ್ವೇಷಿಸ್ತಾರೆ. ಕೆಲಸದಲ್ಲೂ ನಿಶ್ಚಿಂತೆಯಾಗಿ ಆನಂದವಾಗಿ ಕೆಲಸ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ. ಮನಃಶಾಂತಿ ಇಲ್ಲ. ಗಂಡನಿಗೆ ಹೆಂಡತಿಯಿಂದ ಶಾಂತಿ ಇಲ್ಲ, ಹೆಂಡತಿಗೆ ಗಂಡನಿಂದ ಮನಃಶಾಂತಿ ಇಲ್ಲ. ಮಕ್ಕಳಿದ್ದಾರೆ, ಶಾಂತಿ ಇಲ್ಲ. ಅತ್ತೆ ಕಾಟ, ಮಾವನ ಕಾಟ, ನಾತಿ ಕಾಟ, ಮೈದನ ಕಾಟ, ಎಲ್ಲ ಥರ ಕಾಟದಿಂದ ಮನಸ್ಸು ಸೌದೋಗಿದೆ. ಶಾಂತಿ ಇಲ್ಲ, ಶಾಂತಿ ಇಲ್ಲ, ಶಾಂತಿ ಇಲ್ಲ ಅಂತ ಹೇಳ್ತೀವಿ. ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತಂದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೋಬೇಕಷ್ಟೆ. ಬೇಕಾದಷ್ಟು ವೆರೈಟಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇದೆ. ಚಿಂತೆ ಬಂದಾಗ ಒಂದೆರಡು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಬಿಡ್ಬೇಕು. ಆರಾಮಾಗಿ ನಿದ್ದೆ ಮಾಡ್ತೀವಿ ಅಂದರೆ ಯಾವ ಚಿಂತೆನೂ ಇರೋದಿಲ್ಲ. ಎದ್ದ ಮೇಲೆ ಔಷಧಿ ಪವರ್ ಕಮ್ಮಿ ಆದಮೇಲೆ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ದು ಪವರ್ ಕಮ್ಮಿ ಆದಮೇಲೆ ಮತ್ತೆ ಅದೇ ಚಿಂತೆ, ಗಂಡಂದು, ಮಗಂದು, ಮಕ್ಕಳದು. ಅವ್ರು ಯಾರೋ ಒಬ್ಬರಂಗೊಬ್ಬರು ಬಿಜಾಪುರದಲ್ಲಿ ಸಿಕ್ಬಿಟ್ಟು ಅವನ ಮುಂದೆನೇ, ನೋಡಿ ಇವು ನನ್ನ ಮಗ ದಿನ ಕುಡ್ಕೊಂಬರ್ತಾನೆ, ಓದಲಿಲ್ಲ ಸರಿಯಾಗಿ, ದುಡಿತಿಲ್ಲ, 28 ವರ್ಷ ಆಯಿತು, ಭಾಳ ಹಿಂಸೆ ಕೊಡ್ತಾನೆ, ನಂಗೆ ಮನಕ್ಕೆ ಶಾಂತಿನೇ ಇಲ್ಲ ಅಂತ ಮಗನ ನನ್ನ ಹತ್ರ ತೋರಿಸ್ಬಿಟ್ಟು ಮಗ ಅಲ್ಲೇ ನಿಂತಿದ್ದಾನೆ. ತಾಯಿ ಹೇಳೋ ಮಾತಿದು. ಅವ್ನು ಕುಡ್ದು ಕೈಯೆಲ್ಲ ನಡಕ ಬಂದುಬಿಟ್ಟಿದೆ, ಕುಡಿಯೋದು ಸೇದೋದೆಲ್ಲ ಮಾಡಿ. ನಾನು ಯಾಕಾರು ಜನ್ಮ ಕೊಟ್ಬಿಟ್ಟಿದ್ದೇನಲ್ಲ, ಇವನಿಂದ ನಂಗೆ ತುಂಬ ತೊಂದರೆ. ಇನ್ನೊಂದು, ನನ್ನ ಇನ್ನೊಂದು ಕಡೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ಅಲ್ಲೊಬ್ಬರು ಬಂದುಬಿಟ್ಟು, ನಂಗೆ ಭಾಳ ಕಷ್ಟ ಇದೆ. ಇದು ಏನಮ್ಮ ಕಷ್ಟ? ಲವ್ ಮಾಡಿ ಮದುವೆ ಮಾಡ್ಕೊಂಡ್ವಿ, 5 ವರ್ಷ ಆಯಿತು. ಇತ್ತೀಚೆಗೆ ನನ್ನ ಗಂಡ ನನ್ನನ್ನು ಲವ್ ಮಾಡೋದು ಕಮ್ಮಿ ಮಾಡಿ ನಮ್ಮಲ್ಲಿ ಚೆನ್ನಾಗಿ ಪ್ರೀತಿ ತೋರಿಸ್ತಿಲ್ಲ. ಅವ್ರ ಆಫೀಸಲ್ಲಿ ಯಾವುದೋ ಒಬ್ಬಳು ಗಂಡ ಸತ್ತಿರೋ ಹುಡುಗಿ ಇದ್ದಾಳಂತೆ. ಅವಳು ಮದುವೆ ಆದ ಒಂದು 6 ತಿಂಗಳಿಗೆ ಗಂಡ ಸತ್ತೋದಂತೆ. ನನ್ನ ಗಂಡ ಅವಳ ಜೊತೆ ಓಡಾಡಿಕೊಂಡು ಅವಳ ಜೊತೆ ಸಂಪರ್ಕದಲ್ಲಿದ್ದಾನೆ. ನನ್ನನ್ನು ಇಗ್ನೋರ್ ಮಾಡ್ತಾಯಿದ್ದಾನೆ, ನನ್ನ ದೂರ ಇಡ್ತಾಯಿದ್ದಾನೆ. ಲವ್ ಮಾಡಿದ್ರೂ ತೃಪ್ತಿ ಇಲ್ಲ, ಮದುವೆ ಆದಮೇಲೂ ತೃಪ್ತಿ ಇಲ್ಲ. ಇವಾಗ ನನಗೆ ಭಾಳ ಬೇಜಾರಾಗಿದೆ, ಮನಸ್ಸಿಗೆ ಶಾಂತಿ ಇಲ್ಲ ಅಂತ. ಲವ್ ಮಾಡಿ ಮದುವೆ ಮಾಡಿಕೊಂಡ್ರೂ ಕೂಡ ಮನಃಶಾಂತಿ ಇಲ್ಲ. ವಿಧಿ
ಲವ್ ಮಾಡಿದ್ರು ಮದುವೆ ಆಯಿತು, ಗಂಡನ ಆಫೀಸ್ಗೆ ಯಾವಳೋ ಒಬ್ಳು ಬಂದು ಜಾಬಿಗೆ ಸೇರಿಕೊಂಡ್ಳು, ಮದುವೆ ಆಯಿತು, ಮದುವೆದ 5-6 ತಿಂಗಳಿಗೆ ಗಂಡ ಸತ್ತೋಗ್ಬಿಟ್ಟಂತೆ. ಆ ಸಿಂಪತಿ, ಆ ಸಹಾನುಭೂತಿ ಗಂಡ ಏನು ಮಾಡಿದ್ದಾನೆ, ಹೋಗ್ಲಿ ಬಿಡು ನಿಂಗೆ ಗಂಡ ಸತ್ತಲ್ಲ ನಾನು ನಿಂಗೆ ಭಾಳ ಕೊಡ್ತೀನಿ ಅನ್ನೋ ಮಾತಿನಲ್ಲಿ ಈಗ ತಾಲಿ ಕಟ್ತೋದ್ರೂ ಒಬ್ಬ ವಿಧವಾ ಸ್ತ್ರೀ ಜೊತೆ ನನ್ನ ಗಂಡ ಇದ್ದಾನೆ. ಇದು ನಾನೇ ಕಣ್ಣಾರೆ ನೋಡಿದ್ದೀನಿ. ಮನೇಲಿ ಬಂದಾಗ ಆಯಿತು ನೀನು ಇರು ಅವಳು ಇರು ಅಂತಾನೆ ನನ್ನ ಗಂಡ. ನಿನಗೂ ಇಟ್ಕೊಂಡಿದ್ದೀನಿ, ನಿಂಗೇನು ಮೋಸ ಮಾಡ್ತೀರ, ಊಟ ತಿಂಡಿ ಕೊಡ್ತೀನಿ, ಮನೆ ಎಲ್ಲ ಕೊಟ್ಟಿದ್ದೀನಲ್ಲ, ಅವಳು ಇರಲಿ ಬಿಡು. ಪಾಪ ಗಂಡ ಇಲ್ಲ. ಹೀಗಾಗಿ ಮದುವೆ ಆದರೂ ಮನಃಶಾಂತಿ ಇಲ್ಲ, ಮಕ್ಕಳಿದ್ರೂ ಮನಃಶಾಂತಿ ಇಲ್ಲ, ಬಿಸ್ನೆಸ್ಸಲ್ಲೂ ಮನಃಶಾಂತಿ ಇಲ್ಲ, ಕೆಲಸದಲ್ಲೂ ಶಾಂತಿ ಇಲ್ಲ, ಯಾವುದಲ್ಲೂ ಶಾಂತಿ ಇಲ್ಲ. ಏನೋ ಬದುಕಬೇಕಲ್ಲ ಬದುಕ್ತಿದ್ವಿ, ಮಾನ ಮರ್ಯಾದೆ ಹೋಗುತ್ತಲ್ಲ, ಏನೋ ಅಡ್ಜಸ್ಟ್ ಮಾಡಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಏನೋ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ, ಆದರೂ ಸುಖವಾಗಿಲ್ಲ ನಾವು. ಈ ಮನಃಶಾಂತಿ ಎಲ್ಲಿದೆ? ಮನಸ್ಸಿಗೆ ಶಾಂತಿ ಕೊಡೋದಕ್ಕೆ ಜಗತ್ತಿನಲ್ಲಿ ಎಲ್ಲೂ ಮೆಡಿಷನ್ ಇಲ್ಲ. ಇದು ನಮ್ಮ ಪುಣ್ಯದ ಫಲದ ಮೇಲೆ ನಿಂತಿದೆ, ಪೂರ್ವಜನ್ಮದ ಪುಣ್ಯದ ಫಲ ಮೇಲಿದೆ. ಒಬ್ಬ ಭಿಕ್ಷುಕ ಬೆಳಗ್ಗೆ 8 ಗಂಟೆಗೆ ಹೇಳ್ತಾನೆ, ಯಾವುದೋ ಒಂದು ದೇವಸ್ಥಾನ ಮರ್ದಡಿ ಅಶ್ವತ್ಥ ಕಟ್ಟೆ ಅಲ್ಲಿ ಮಲಗ್ತಾನೆ. ಜಿರ್ಲೆ ಇರುವೆ ಎಲ್ಲ ಇದ್ದರೂ ಗೊದ್ದ ಇದ್ದರೂ ಕೂಡ ಯಾರೋ ಪುಣ್ಯಾತ್ ಒಂದು ಚಾಪೆ, ಒಂದು ಬೆಡ್ಶೀಟು, ಒಂದು ದಿಮ್ ಕೊಟ್ಟಿದ್ದಾರೆ, ಅದನ್ನ ಹಾಕ್ಕೊಂಡು ಮಲಗ್ತಾನೆ. ಮಳೆ ಬಂದರೆ ಯಾವುದಾದ್ರು ಮನೆ ಹತ್ರ ಕಾರ್ ಶೆಡ್ಡು ಆ ಕಡೆ ಈ ಕಡೆ ಎಲ್ಲರೂ ಹೋಗಿ ಮಲ್ಕೋತಾನೆ. ಮಳೆ ಇಲ್ಲ ಅಂದರೆ ಮರ್ದಡಿನಲ್ಲಿ ಅಶ್ವತ್ಥ ಕಟ್ಟೆ ಮೇಲೆ ಮಲಗ್ತಾನೆ. ಅವನಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ, ಆರಾಮ ನಿದ್ದೆ ಮಾಡ್ತಾನೆ. ಅವ್ನಿಗೆ ಯಾವ ಗೋಳಿಲ್ಲ, ಎದ್ದರೆ ಹೋಗ್ತಾನೆ, ಭಿಕ್ಷೆ ಬೇಡ್ತಾನೆ, ಭಿಕ್ಷೆ ಬೇಡ ತಿಂದರೆ ಸುಖವಾಗಿ ಮಾಡಿ ಮಲಗ್ತಾನೆ. ಮನಃಶಾಂತಿ ಮನಃಶಾಂತಿ ಮನಃಶಾಂತಿ. ಅವನಿಗಿರೋಷ್ಟು ಕೋಟಿಗಟ್ಟಲೆ ಆಸ್ತಿ ಇರೋರಿಗೆ ಮನಃಶಾಂತಿ ಇಲ್ಲ. ಮನಸ್ಸಿಗೆ ಶಾಂತಿ ಸಿಗೋದು ಯಾವಾಗ ಅಂದರೆ ಮನಸ್ಸಿನ ಕಾಯಿಲೆಗಳನ್ನು ತೆಗೆದುಹಾಕಿದಾಗ ಶಾಂತಿ ಸಿಗುತ್ತೆ. ಈಗ ಜ್ವರ ಬಂತು, ಮಾತ್ರೆ ತೊಗೊಂಡೆ, ಜ್ವರ ಹೋಯ್ತು. ನೆಗಡಿ ಬಂತು, ಮಾತ್ರೆ ತೊಗೊಂಡೆ, ನೆಗಡಿ ಹೋಯ್ತು. ಕೆಮ್ಮಿತ್ತು, ಮಾತ್ರೆ ತೊಗೊಂಡೆ, ಔಷಧಿ ತೊಗೊಂಡೆ, ಕೆಮ್ಮು ಹೋಯ್ತು. ಏನೇ ಕಾಯಿಲೆ ಇದ್ದರೂ ಔಷಧಿ ತೊಗೋತೀವಿ, ಕಾಯಿಲೆ ಹೋಗುತ್ತೆ. ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ಔಷಧಿ ತೊಗೋಬೇಕು. ಯಾವ ಔಷಧಿ? ವರ್ಡಲ್ಲಿ ಇದುವರೆಗೂ ಪತ್ತೇನೇ ಹಚ್ಚಿಲ್ಲ. ಮನಸ್ಸಿಗೆ ಬಂದಿರೋ ಕಾಯಿಲೆ ಯಾವುದು? ಗಂಡನಿಂದ, ಮಕ್ಕಳಿಂದ, ವ್ಯಾಪಾರದಲ್ಲಿರೋ ಶತ್ರುಗಳ ಕಾಟ, ವಿಶೇಷವಾಗಿ ಎಲ್ಲ ಥರ ಪೀಡೆಗಳು ಮನಸ್ಸನ್ನು ಅಟ್ಯಾಕ್ ಮಾಡಿಬಿಟ್ಟಿದೆ. ಗಂಡಂದು, ಹೆಂಡ್ತಿದು, ಮಕ್ಕಳದು, ಅಪ್ಪ ಅಮ್ಮಂದು ಎಲ್ಲರದು. ಈ ಪೀಡೆಗಳನ್ನ ಬಿಡಿಸ್ಕೋಬೇಕು ಅಂತಂದರೆ, ಮನಸ್ಸಿಗೆ ಬಂದಿರೋ ಕಾಯಿಲೆನ ನಿವಾರಣೆ ಮಾಡ್ಕೋಬೇಕು ಅಂತಂದರೆ, ಮಾನಸಿಕ ಕಾಯಿಲೆಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಮೊದಲು ನಮ್ಮ ಅಹಂಕಾರವನ್ನು ಬಿಡಬೇಕು. ಅಹಂಕಾರ, ದ್ವೇಷ, ಗಂಡ ಮೇಲೆ ದ್ವೇಷ, ಹೆಂಡತಿ ಮೇಲೆ ದ್ವೇಷ, ಮಕ್ಕಳ ಮೇಲೆ ದ್ವೇಷ, ಅವ್ನು ಕಾರ್ ತೊಗೊಂಡ ಅಂತ ಅಸೂಯೆ, ಮನೆ ಕಟ್ಬಿಟ್ಟ ಅಂತ ಅಸೂಯೆ, ನನ್ನ ಬಿಟ್ಟರೆ ಇನ್ಯಾರಿಲ್ಲ, ನನಗೆ ಗೊತ್ತಿದ್ದೇ ನಾನೇ ದೊಡ್ಡವನು, ನಾನು ಹೇಳಿದ್ದೇ ವೇದವಾಕ್ಯ ಅನ್ನೋ ಅಹಂಕಾರ, ದ್ವೇಷ ಅವನ ಮೇಲೆ ಹೋಗ್ಬಿಡೋದು. ಮತ್ತು ಅಸೂಯೆ, ಮದುವೆ ಆಗೋತಲ್ಲ ಅಂತ ಅಸೂಯೆ, ಮಕ್ಕಳಾಗೋತಲ್ಲ ಅಂತ ಅಸೂಯೆ, ಪಾಸಾಗ್ಬಿಟ್ನಲ್ಲ ಅಂತ ಅಸೂಯೆ, ಕಾರ್ ತೊಗೊಂಡ, ಮನೆ ತೊಗೊಂಡ, ಚಿನ್ನ ಹಾಕ್ಕೊಂಡ, ಫಾರಿನ್ಗೆ ಹೋದ, ಏನೆಲ್ಲ ಮಾಡಿಬಿಟ್ಟ ಅಂತ ಅಸೂಯೆ. ಅಹಂಕಾರ, ದ್ವೇಷ, ಅಸೂಯೆ, ಈ 3 ಬಿಟ್ಟವನಿಗೆ ಮನಃಶಾಂತಿ ಲಭ್ಯ. ಈ 3 ಇರೋವನಿಗೆ ಮನೋಕಾಮನೆಗಳು ಇಷ್ಟಾರ್ಥ ಆಗೋದಿಲ್ಲ. ಅಸೂಯೆ, ದ್ವೇಷ, ಅಹಂಕಾರ ಯಾರಲ್ಲಿ ಇದೆಯೋ ಅವರು ಮಾನಸಿಕ ಕಾಯಿಲೆಯಲ್ಲಿ ನರಳುತ್ತಿದ್ದಾರೆ ಅಂತ ಅರ್ಥ. 500 ಕೋಟಿ ಆಸ್ತಿ ಇದ್ದರೂ ಅಹಂಕಾರ, ದ್ವೇಷ, ಅಸೂಯೆ 3 ಇರೋದ್ರಿಂದ ಅವ್ರಿಗೆ ಮನಸ್ಸಿನ ಕಾಯಿಲೆ, ಮನೋಕಾಯಿಲೆ ಇದೆ, ಮನೋರೋಗ ಇದೆ. ಕೋಟಿಗಟ್ಟಲೆ ಆಸ್ತಿ ಇದ್ದರೂ ಕೂಡ ಸುಖ ಸಿಗ್ತಿಲ್ಲ, ಮನಃಶಾಂತಿ ಇಲ್ಲ. ಬಹುಶಃ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಯಾರಲ್ಲಿ ಅಹಂಕಾರ, ದ್ವೇಷ, ಅಸೂಯೆ ಇದೆಯೋ ಅವರಿಗೆ ಮನಃಶಾಂತಿ 50,000 ಜನ್ಮ ತಗೊಂಡ್ರು ಕೂಡ ಬರೋದಿಲ್ಲ. ಅಹಂಕಾರ ಬಿಡಿ, ದ್ವೇಷಿಸೋದು ಬಿಡಿ, ಅಸೂಯೆ ಪಡೋದನ್ನು ಬಿಟ್ಬಿಡಿ, ನಿಮ್ಮಲ್ಲಿ ಲಕ್ಷ್ಮಿ ಆವಾಹನೆ ಆಗ್ತಾಳೆ. ಮನಃಶಾಂತಿ, ಮನಸ್ಸಿಗೆ ಶಾಂತಿ ಸಿಗೋದೇ ಮಾನಸ ದೇವಿಯಿಂದ ಅಂತ ಹೇಳ್ತಾರೆ. ಮಾನಸ ದೇವಿಯಿಂದ. ಇದು ನಮ್ಮ ಜಾತಕ ಎಮೋಷನಲ್ ಇಶ್ಯೂಸ್ ಇವೆಲ್ಲ, ಕೋಪ, ಅಹಂಕಾರ, ದ್ವೇಷ, ಅಸೂಯೆ. ಮನಸ್ಸಿಗೆ ಶಾಂತಿನೇ ಸಿಕ್ಕಬಾರ್ದು ಅಂಥೇಳಿ ಯಾವಾಗಲೂ ಚಿಂತನೆ ಆಗಬೇಕು ಅಂತ ಮಾಟಮಂತ ತಂತ್ರ ಪ್ರಯೋಗ ಮಾಡ್ತಾರೆ. ಶನಿ ಮಂಗಳ ಸೇರಿಸ್ಕೊಂಡು ಮಾಡಿಬಿಡ್ತಾರೆ. ಇಲ್ಲ ಮಂಗಳನ ಜೊತೆಗೆ ರಾಹುಗ್ರಹದ ಮಂತ್ರ ಹೇಳಿ ಮಾಡ್ತಾರೆ. ಇಲ್ಲ ಮಂಗಳ ಜೊತೆ ಕೇತು ಗ್ರಹದ ಮಂತ್ರ ಉಪಯೋಗಿಸ್ಬಿಟ್ಟು ಮಾಟಮಂತ್ರ ಮಾಡ್ತಾರೆ. ಅದರಿಂದ ರಾಹು, ಕೇತು, ಮಂಗಳ, ಶನಿ ಈ 4 ಗ್ರಹಗಳು ಸಂಯೋಗದಿಂದ ಮನಃಶಾಂತಿ.
ತಿಂದರೂ ಮೈ ಎತ್ತಬಾರ್ದು, ಔಷಧಿ ತೊಗೊಂಡ್ರು ಕಾಯಿಲೆ ಗುಣ ಆಗಬಾರ್ದು, ಎಷ್ಟು ದುಡಿದ್ರೂ ಲಾಭ ಬರಬಾರ್ದು, ಅವನಿಗೆ ಹೆಂಗಿದ್ದನೋ ಹಂಗೇ ಇದ್ದುಬಿಡಲಿ, ಅಭಿವೃದ್ಧಿ ಆಗಬಾರ್ದು, ಏಳಿಗೆ ಆಗಬಾರ್ದು, ಯಶಸ್ವಿ ಆಗಬಾರ್ದು ಎಲ್ಲದರಲ್ಲೂ. ಆಗ ಅವನಿಗೆ ಹುಚ್ಚಿಡ್ದಂಗೆ ಆಗತ್ತೆ. ಎಲ್ಲ ಗೊತ್ತು, ಚೆನ್ನಾಗಿ ಮಾತಾಡ್ತೀನಿ, ಓದಿದ್ದೀನಿ, ಎಲ್ಲ ಗೊತ್ತು, ಯಾಕೆ ಉದ್ಧಾರ ಆಗ್ತಿಲ್ಲ, ಅದೇ ಚಿಂತೆ ಅವನಿಗೆ. ಚೆನ್ನಾಗಿ ತಿಂತೀನಿ, ಎಲ್ಲ ಮಾಡ್ತೀನಿ, ಆದರೂ ನಂಗೆ ರೋಗ ಅಲ್ಲ, ಅಯ್ಯೋ ರೋಗ ಬಾಧ, ಅದೇ ಮನಸ್ಸು ಚಿಂತೆ. ಇದೆಲ್ಲ ನೋಡಿ ನೋಡಿ ಕೊನೆಗೆ ಅವ್ನಿಗೇನಾಗುತ್ತೆ, ಬೈಪೋಲರ್ ಡಿಸಾರ್ಡರ್ ಅಂತ ಒಂದು ಕಾಯಿಲೆ ತುತ್ತಾಗಿಬಿಡ್ತಾನೆ. ಮಾತಾಡಿದ್ದೇ ಮಾತಾಡ್ತಿರ್ತಾನೆ, ಹೇಳಿದ್ದೇ ಹೇಳ್ತಿರ್ತಾನೆ, ಮಾಡಿದ್ದೇ ಮಾಡ್ತಿರ್ತಾನೆ. ಹಿಸ್ಟೀರಿಯಾ, ಬೈಪೋಲರ್ ಡಿಸಾರ್ಡರ್ಸ್, ಹೀಗೆ ಯಾವುದಾದ್ರು ಒಂದು ಕಾಯಿಲೆ ತುತ್ತಾಗಿಬಿಡ್ತಾನೆ. ಮನಸ್ಸಿಗೆ ಶಾಂತಿ ಸಿಕ್ಕಿಲ್ಲ ಅಂದರೆ ಅವನು ಕಾಯಿಲೆಗೆ ಗುರಿ ಆಗ್ತಾನೆ, ಹುಚ್ಚನಾಗ್ತಾನೆ. ಒಂದು ಮಾಟಮಂತ್ರ ತಂತ್ರ ಪ್ರಯೋಗದಿಂದ ಮನಃಶಾಂತಿನ ಬರೆದವ್ರಂಗೆ ಮಾಡ್ಬೋದು. ಒಂದು ನಮ್ಮ ಅಹಂಕಾರ, ದ್ವೇಷ, ಅಸೂಯೆಯಿಂದ ನಮ್ಮ ಮನಃಶಾಂತಿಗೆ ನಾವೇ ಗೋಡೆ ಕಟ್ಕೊಂಡ್ಬಿಟ್ಟಿದ್ದೀವಿ. ಮೂರನೇದು, ನಮ್ಮ ಪೂರ್ವ ಜನ್ಮದಲ್ಲಿ, ಓದ್ ಜನ್ಮದಲ್ಲಿ ಎಷ್ಟೋ ಜನಕ್ಕೆ ಮನಃಶಾಂತಿನ ಹಾಳು ಮಾಡಿಬಿಟ್ಟಿದ್ದೀನಿ. ಹೊಡೆದು, ಬೈದು, ಬೆದರಿಸಿ, ಬ್ಲ್ಯಾಕ್ಮೇಲ್ ಮಾಡಿ, ಮಾಟಮಂತ್ರ ತಂತ್ರ ಮಾಡಿ ನಾನು ಅವನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದೀನಿ. ಅವ್ರ ಮನೆ ಸಂಸಾರನ ಒಬ್ಬರು ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ. ಈ ಥರ ದೋಷಗಳು ನಾನು ಪೂರ್ವ ಜನ್ಮದಲ್ಲಿ ಮಾಡಿ ಸತ್ತೋಗ್ಬಿಟ್ಟು ಈಗ ಜನ್ಮ ತೊಗೊಂಡಿದ್ದರೆ ಆ ಏಜ್ ಬಂದಾಗ ಹೆಂಡತಿಯಿಂದ ಮನಃಶಾಂತಿ ಕಳ್ಕೊತಾನೆ, ಗಂಡದಿಂದ ಮನಃಶಾಂತಿ ಕಳ್ಕೊತಾಳೆ, ಇರೋ ಮಕ್ಕಳಿಂದ ಮನಃಶಾಂತಿ, ವ್ಯಾಪಾರದಲ್ಲಿ ಮನಃಶಾಂತಿ ಇಲ್ಲ, ಉದ್ಯೋಗ, ವ್ಯವಹಾರ ಎಲ್ಲ ಕ್ಷೇತ್ರದಲ್ಲೂ ಅವ್ನು ನೆಮ್ಮದಿ ಇಲ್ದೇ ಕೊನೆಗೆ ಅವನು ಏನು ಮಾಡ್ತಾನೆ, ತಲೆ ಕೆಟ್ಟೋಗ್ಬಿಟ್ಟು ನಾನೆಲ್ಲ ಬೇರೆ ದೂರ ಹೋಗ್ಬಿಡೋಣ, ಕಾಶಿ ರಾಮೇಶ್ವರಕ್ಕೆ ಹೋಗಿ ಸೇರ್ಕೊಂಬಿಡೋಣ ಅಂತ ಹೇಳಿ ತುಂಬ ರಿಗ್ರೆಟ್ ಮಾಡ್ತಾನೆ. ಇದು ನಮ್ಮ ಜಾತಕದ ದೋಷ. ಜಾತಕದಿಂದ ಚಂದ್ರ, ರಾಹು, ಚಂದ್ರ ಮನಸ್ಕಾರಕ, ಸೂರ್ಯ, ರಾಹು, ಈ ಮೂರಲ್ಲೂ ನಾವು ದಶಾಭುಕ್ತಿ ನೋಡಿದಾಗ ಮನಃಶಾಂತಿ ಇರೋದಿಲ್ಲ. ಬೆಪ್ಪ ಕೂತಿರ್ತೀವಿ, ಎಲ್ಲದರಲ್ಲೂ ಆಸಕ್ತಿ ಕಮ್ಮಿ, ಯಾವಾಗಲೂ ಅಳ್ತೀವಿ, ಸುಮ್ಮನೆ ಆಸಕ್ತಿ ಇರೋದಿಲ್ಲ, ಬಲವಂತಕ್ಕೇನೋ ಕೆಲಸ ಮಾಡ್ತೀವಿ, ಅಲ್ಲೂ ನಮಗೆ ಎಡವಟ್ಟಾಗ್ಬಿಡ್ತದೆ. ಹೀಗೆ ಚಂದ್ರ, ರಾಹು, ಸೂರ್ಯರಿಂದ ದೋಷ ನಮ್ಮ ಜಾತಿ. ಯಾಕೆಂದರೆ ನಾನು ಓದ್ಜಮದಲ್ಲಿ ಮಾಡಿದ್ನಲ್ಲ, ಎದುರಿಸಿದ್ದೆ, ಬೆದರಿಸಿದ್ದೆ, ಹೊಡೆದಿದ್ದೆ, ಬೈದಿದ್ದೆ, ಕೆಟ್ಟ ಮಾತಲ್ಲಿ ಬೈದು ಅವ್ರ ಮನಃಶಾಂತಿನ ಹಾಳು ಮಾಡಿಬಿಟ್ಟಿದ್ದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮಾಟಮಂತ್ರ ತಂತ್ರ ಮಾಡಿಸಿ ಅವ್ರ ಮನಃಶಾಂತಿ ಹಾಳು ಮಾಡಿದ್ದೆ. ಅದು ಈ ಜನ್ಮದಲ್ಲಿ ರಿವರ್ಸ್ ಆಯಿತು ನಮಗೆ. ನಾನು ಮಾಡಿದ್ದೆ, ಈಗ ಅನುಭವಿಸೋಕೆ ಹುಟ್ಟಿದ್ದೀನಿ, ಇಷ್ಟೇ. ಇದೇ ಕರ್ಮ ಸಿದ್ಧಾಂತ. ಈ ಒಂದು ಕೋಟ ಏನಿದೆ, ಕೋಟ ಅಂದ್ರೇನು, ಅದು ಬಾಕಿ ನಡೆಸ್ತದೆ. ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದರು, ಯಾರೂ ಮಾಟಮಂತ್ರ ಮಾಡಿಸಿಲ್ಲ ಅಂದರೂ ಕೂಡ ನನಗೆ ಮನಃಶಾಂತಿ, ನಮ್ಮ ಜಾತಕದ ದೋಷ. ಇದೊಂದು. ಇನ್ನೊಂದು, ಅಪ್ಪ ಅಮ್ಮನ ಶಾಪ ಜಾತಕದಲ್ಲಿ ಇತ್ತು ಅಂದರೆ ಮನಃಶಾಂತಿ ಇರೋದಿಲ್ಲ. ಪಿತೃಮಾತೃ ಶಾಪ, ಮಾತಾಪಿತೃ ಶಾಪ ಇತ್ತು ಅಂತಂದರೆ ಮನಃಶಾಂತಿ ಇಲ್ಲ. ಇದಿಷ್ಟು ಒಂದು ಸ್ಟೋರಿ. ಇನ್ನೊಂದು, ಐದನೇದು, ಒಂದು ನಮ್ಮಲ್ಲಿರೋ ದುರಂಕಾರ, ದ್ವೇಷ, ಅಸೂಯೆ ನಮ್ಮನ್ನು ಮನಃಶಾಂತಿ ಹಾಳು ಮಾಡಿದೆ, ನಮ್ಮನ್ನು ಮನಸ್ಸಿನ ಕಾಯಿಲೆಗೆ ತುತ್ತು ಮಾಡಿದೆ. ಎರಡು, ಮಾಟಮಂತ್ರ ತಂತ್ರದಿಂದ ಮಾಡಿದೆ. ಮೂರನೇದು, ನಾನು ಪೂರ್ವ ಜನ್ಮದಲ್ಲೇ ಇನ್ನೊಬ್ಬರು ಗೋಳಿಕೊಂಡು ಅವ್ರ ಮನಃಶಾಂತಿ ಹಾಳು ಮಾಡಿದೆ. ಇದು ಇವಾಗ ನನಗೆ ಹೆಂಡತಿ ಮುಖೇನ, ಗಂಡ ಮುಖೇನ, ಮಕ್ಕಳ ಮುಖೇನ, ವ್ಯಾಪಾರದ ಮುಖೇನ ಮನಃಶಾಂತಿ ಹಾಳು ಮಾಡ್ತಾಯಿದೆ ಈ ಜನ್ಮದಲ್ಲಿ, ಓ ಜನ್ಮದ್ದು. ಮಾತಾಪಿತೃ ಶಾಪ ಇರೋದ್ರಿಂದ ಮನಃಶಾಂತಿ ಇಲ್ಲ. ಐದನೇದು, ನಮ್ಮ ಕುಲದೇವರು, ನಮ್ಮ ವಂಶದ ಕುಲದೇವತೆ, ಕುಲದೇವರನ್ನ ಆರಾಧನೆ ಬಿಟ್ಟಿದ್ರೆ, ಕುಲದೇವ ಸೇವಾ ಕೈಂಕರ್ಯವನ್ನು ನಿಲ್ಲಿಸ್ಬಿಟ್ಟಿದ್ರೆ, ನಮ್ಮ ಕುಲದೇವರಿಗೆ ಕೊಡಬೇಕಾದಂಥ ಕಪ್ಪ ಕಾಣಿಕೆಗಳನ್ನು, ಅರಕೆಗಳನ್ನು ತೀರಿಸಲಿಲ್ಲ ಅಂದರೆ, ವರ್ಷಕ್ಕಾಗೋ ಸೇವಾಗಳನ್ನು ನಾವು ಮಾಡಲಿಲ್ಲ ಅಂದರೆ, ಇಡೀ ವಂಶಕ್ಕೆ, ಇಡೀ ಫ್ಯಾಮಿಲಿಗೆ ಮನಃಶಾಂತಿ ತೆಗೆದುಬಿಟ್ಟು ಒಬ್ಬರ ಮೇಲೊಬ್ಬರು ಕೂಗಾಟ, ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್. ಮನೆ ಒಳಗೇ, ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ, ಮನೆ ಹೊರಗೆ ಮಾತ್ರ ಮನಃಶಾಂತಿ ಇಲ್ಲ. ಮನೆಯಲ್ಲೂ ಮನಃಶಾಂತಿ ಇಲ್ಲ, ಹೊರಗಡೆನೂ ಮನಃಶಾಂತಿ ಇರೋಲ್ಲ. ಕೆಲವ್ರಿಗೆ ಎರಡೂ ಇರೋದಿಲ್ಲ, ಹುಚ್ಚರಾಗ್ಬಿಡ್ತಾರೆ, ಆಯುಷ್ ಕಮ್ಮಿ, ಬೇಗ ಬಿಳಿ ಕೂದಲು ಬಂದುಬಿಡುತ್ತೆ, ಬೇಗ ಮುಪ್ಪಾಗ್ಬಿಡ್ತಾರೆ. ಮನಃಶಾಂತಿ ಬೇಕು. ಒಂದೊತ್ತು ಊಟ ಇಲ್ಲ ಅಂದ್ರೂ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇಲ್ಲ ಅಂದ್ರೂ, ಮನಸ್ಸಿಗೆ ಮನಃಶಾಂತಿ ಇದ್ದರೆ ಅದೇ ದೊಡ್ಡ ಐಶ್ವರ್ಯ ಅಂತ ನನ್ನ ಅಭಿಪ್ರಾಯ. ಏನಿದ್ರೇನು ಮನಸ್ಸಿಗೆ ಶಾಂತಿ ಇಲ್ಲ ಅಂದರೆ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಇದು ಲಕ್ಷ್ಮೀ ತಂತ್ರ ಸಾರದಲ್ಲಿ
ಒಂದು ವಿಶೇಷವಾದಂಥ ಮುದ್ರಾ ಮಂತ್ರ ಹೇಳ್ತಾರೆ. ಏನು? ಹೆಬ್ಬೆಟ್ಟು ಶುಕ್ರ ಗ್ರಹ, ತೋರ್ಬೆರಳು ಗುರು, ಎರಡು ಹಸ್ತದಲ್ಲೂ ಅದನ್ನು ಇಟ್ಕೋಬೇಕು. ಹೆಬ್ಬೆಟ್ಟು ಮೇಲೆ ತೋರ್ಬೆರಳು ಇಡಬೇಕು. ಈ ಸೂರ್ಯ ನಮ್ಮ ಉಂಗುರದ ಬೆರಳು, ಸೂರ್ಯಗ್ರಹ ನಮ್ಮ ದೇಹದ ಮಾಂಸದ ಮುದ್ದೆ, ನರ ನಾಡಿಗಳು, ಉಗುರು, ಕೂದಲು, ಚರ್ಮಕ್ಕೆ ಉಂಗುರದ ಬೆರಳು ಅಧಿಪತಿ ಸೂರ್ಯ. ಮನಸ್ಸು ಚಂದ್ರ ಅಧಿಪತಿ. ಗುರು ಅದಕ್ಕೆ ಶಾಂತಿಯನ್ನು ಕೊಡುವಂಥವನು. ಅದಕ್ಕೆ ಶುಕ್ರ ಮತ್ತು ಹೆಬ್ಬೆಟ್ಟು ಮೇಲೆ ತೋರ್ಬೆರಳಿಟ್ಟು ಉಂಗುರದ ಬೆರಳು ಒಂದಕ್ಕೊಂದು ಟೆಸ್ಟ್ ಮಾಡಿ ಕಣ್ಮುಚ್ಕೊಂಡು ದಿನ ಬೆಳಗ್ಗೆ ಉತ್ತರಕ್ಕೆ ಮುಖ ಮಾಡಿಕೊಂಡು ಓಂ ನಮೋ ಭವಾಯ ಕ್ಲೀಂ ಮ್ರೀಂ ಐಂ ಓಂ ಫಟ್. ಓಂ ನಮೋ ಭವಾಯ ಕ್ಲೀಂ ಮ್ರೀಂ ಐಂ ಓಂ ಫಟ್. ಓಂ ನಮೋ ಭವಾಯ ಕ್ಲೀಂ ಮ್ರೀಂ ಐಂ ಓಂ ಫಟ್. ಓಂ ನಮೋ ಭವಾಯ ಕ್ಲೀಂ ರೀಂ 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 ಐಂ ಓಂ ಫಟ್ ಅನ್ನೋ ಮಂತ್ರನ ದಿನ ಒಂದು ಅರ್ಧದ ಗಂಟೆ ಬೆಳಗಿನ ಹೊತ್ತು ಹಾಸಿಗೆಯಿಂದ ಎದ್ದ ತಕ್ಷಣ ಮಂತ್ರ ಹೇಳಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ತಂತ್ರ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ಗಾಜಿನ ಲೋಟ, ಅದಕ್ಕೆ ನೀರಿಡಬೇಕು, ಶುದ್ಧವಾದ ನೀರು. ಆ ನೀರನ್ನ ಒಂದೆರಡು ತುಳಸಿ ದೆಲೆ ಹಾಕಬೇಕು ನೀರಿಗೆ. ಒಂದು ಗಾಜಿನ ಗ್ಲಾಸ್ಗೆ ಒಂದು ಲೋಟ ನೀರು, ಅದಕ್ಕೆ ತುಳಸಿ ದಳ ಹಾಕ್ಬಿಟ್ಟು ಆ ಗಾಜಿನ ಲೋಟದ ಮೇಲ್ಭಾಗ ಕೈ ಹಿಂಗಿಟ್ಟು ಅಭಿಮಂತ್ರಿಸ್ಬೇಕು ನೀರನ್ನ. ಓಂ ನಮೋ ಭವಾಯ ಕ್ಲೀಂ ಮ್ರೀಂ ಐಂ ಓಂ ಫಟ್. ಓಂ ನಮೋ ಭವಾಯ ಕ್ಲೀಂ ರೀಂ ಐಂ ಓಂ ಫಟ್ ಅನ್ನೋ ಮಂತ್ರ ಒಂದು 10 ನಿಮಿಷ ಹೇಳ್ಬಿಟ್ಟು ಅದರಲ್ಲಿ ಅರ್ಧ ನೀರನ್ನ ಕುಡಿದು ಇನ್ನು ಅರ್ಧ ನೀರನ್ನ ಮುಖ ತೊಳ್ಕೊಬೇಕಂತೆ ನೋಡಿ. ಮುಖಕ್ಕೆ ನೀರು ಹಾಕಿ ತೊಳಿಬೇಕು. ಆಗ ಮುಖಕ್ಕೆ ನೀರು ಹಾಕಿ ತೊಳೆಯೋದ್ರಿಂದ ರಾಹು ಶಾಂತಿ ಆಯಿತು, ಕುಡಿಯೋದ್ರಿಂದ ಚಂದ್ರ ಶಾಂತಿ ಆಯಿತು. ರಾಹು ಚಂದ್ರಗೆ ಶಾಂತಿ ಆಯಿತು ಅಂತ ಹೇಳುತ್ತೆ ಈ ಲಕ್ಷ್ಮೀ ಸಂತ್ರಸಾರದಲ್ಲಿ. ಈ ಮಂತ್ರ ಹೇಳ್ತಾರೆ. ಯಾವಾಗಲೂ ಕೂತಾಗ, ನಿಂತಾಗ, ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲಿ, ಕಾರಲ್ಲಿ, ಎಲ್ಲರೂ ಹೋದಾಗ ಅಥವಾ ಸುಮ್ಮನೆ ಆರಾಮಾಗಿ ಒಂದು ಕಡೆ ಕೂತಾಗ ಅದು ಬಗ್ಗೆ ಚಿಂತನೆ ಮಾಡೋ ಬದಲು, ಗಂಡನ ಬಗ್ಗೆ, ಹೆಂಡತಿ ಬಗ್ಗೆ, ಅಪ್ಪ ಅಮ್ಮ ಬಂದು ಬಳಗದ ಮೇಲೆ ದ್ವೇಷ ಮಾಡೋ ಬದಲು, ಕೋಪ ಮಾಡ್ಕೊಳ್ಳೋ ಬದಲು ಓಂ ನಮೋ ಭವಾಯ ಕ್ಲೀಂ ರೀಂ ಐಂ ಓಂ ಫಟ್. ಓಂ ನಮೋ ಭವಾಯ ಕ್ಲೀಂ ರೀಂ ಐಂ ಓಂ ಫಟ್ ಅಂತ ಹೇಳ್ತಾ ಇದ್ದರೆ ರಕ್ತ, ನರ, ನಾಡಿ, ಮಾಂಸ, ಮುದ್ದೆ ಎಲ್ಲ ನಮ್ಮ ಹಾರ್ಡ್ವೇರ್ ನಮ್ಮ ಬಾಡಿ ಇರುತ್ತಂಥ ಬಿಗಿತ, ದ್ವೇಷ, ಅಸೂಯೆ, ಕೋಪ, ಅಹಂಕಾರ ಎಲ್ಲವನ್ನು ನಿವಾರಣೆ ಮಾಡುತ್ತಂತೆ. ಅದರಿಂದ ಕ್ಲೀಂ ಅಹಂಕಾರ, ಮ್ರೀಂ ದ್ವೇಷ, ಐಂ ಅಸೂಯೆ, ಈ ಮೂರನ್ನು ತೆಗೆದಾಕತ್ತಂತೆ ಈ ಬೀಜಾಕ್ಷರ. ಅಹಂಕಾರ, ದ್ವೇಷ, ಅಸೂಯೆನೇ ಮಾನಸಿಕ ಕಾಯಿಲೆ. ಅಹಂಕಾರ, ಅಸೂಯೆ, ದ್ವೇಷ ಇರೋರೇ ಮಾನಸಿಕ ರೋಗಿಗಳು ಅಂತ. ಅವ್ರಿಗೆ ಬೇರೆ ಏನೋ ಹೆಸರು ಕಟ್ಟೋ ಅವಶ್ಯಕತೆ ಇಲ್ಲ, ಮನೋರೋಗಿ ಅಂತ ಕರಿಬೇಕು. ಅಹಂಕಾರ, ದ್ವೇಷ, ಅಸೂಯೆ ಇರೋರಿಗೆ. ಈ ಎಪಿಸೋಡ್ನ ನೋಡಿರೋರಿಗೆ ಎಲ್ರಿಗೂ ಮನಃಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಒಂದು ಅನೌನ್ಸ್ಮೆಂಟ್ ಇದೆ. ಮುಂದಿನ ತಿಂಗಳು ಮಾರ್ಚ್ 29, 30, 31ನೇ ತಾರೀಕು ನಾನು ಒಂದು ಒಳ್ಳೆ ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಮಾಡೋದು ಹೇಗೆ ಅಂತ, ಸುಮಾರು 1 ಲಕ್ಷ ವರ್ಷದ ಹಿಂದಿನ ಒಂದು ಕಾಯಿಲೆ ಗುಣಪಡಿಸುವಂಥ ಒಂದು ವಿಶೇಷವಾದಂಥ ವಿದ್ಯೆ, ಶಿವನಿಂದ ಪಾರ್ವತಿಗೆ ಉಪದೇಶ ಆದಂಥ ವಿದ್ಯೆ. ಕ್ಯಾನ್ಸರು, ಪಿಟ್ಸು, ದಮ್ ರೋಗ, ಏಡ್ಸು, ಶುಗರು, BP, ಡಯಾಬಿಟಿಕ್ಸು, ಮತ್ತು ಅಲ್ಸರು, ಮನೋರೋಗಗಳು, ಏನೇನು ಕಾಯಿಲೆ ಇದು ಜಗತ್ತಿನಲ್ಲಿ ಅದನ್ನೆಲ್ಲ ಔಷಧಿ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ, ಟಾನಿಕ್ ಇಲ್ಲದೆ, ಆಪ್ರೇಷನ್ ಇಲ್ಲದೇ ಕ್ಯೂರ್ ಮಾಡೋಂಥ ವಿದ್ಯೆ ಮರ್ಮ ಚಿಕಿತ್ಸೆ ಅಂತೇಳಿ. ನಮ್ಮಲ್ಲಿ 108 ಮರ್ಮಗಳಿವೆ. ಆ 108 ಮರ್ಮಗಳನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು, ಯಾವ ರೀತಿ ಅದನ್ನು ಆಪ್ರೇಟ್ ಮಾಡಿದ್ರೆ ಎಂಥ ಕಾಯಿಲೆ ಹೋಗುತ್ತೆ ಅಂಥೇಳಿ ನಾನು 3 ದಿವಸ ನನ್ನ ಜೊತೆಲೇ ಇಟ್ಕೊಂಡು 3 ದಿವಸ ನನ್ನ ಜೊತೆಲೇ ಇರಬೇಕು. ನಮ್ಮಲ್ಲಿರೋಕ್ಕೆ ವಸತಿ, ಊಟ, ಸೌಕರ್ಯ, ಪುಸ್ತಕ ಎಲ್ಲ ಕೊಟ್ಟು ಈ ಕ್ಲಾಸ್ ಮಾಡ್ತಾಯಿದ್ದೀನಿ ನಾನು. 29, 30, 31. ಇವತ್ತು ಜ್ವರ, ವಾಂತಿ, ಭೇದಿಯನ್ನು ಮಿನಿಮಮ್ 10,000 ರೂಪಾಯಿ ನಾವು ಆಸ್ಪತ್ರೆ ಕಟ್ಟಬೇಕು, ಶಾಪ್ಗೆ, ಔಷಧಿ ಮತ್ತು ಡಾಕ್ಟ್ರು ಫೀಸೆಲ್ಲ. ಅದೇ ಥರ ಕ್ಯಾನ್ಸರು, ಪಿಟ್ಸು, ಏಡ್ಸು ಇವೆಲ್ಲ ಬಂತು ಅಂದರೆ, ಮತ್ತು ಲಕ್ವಾ ಈ ಥರದ್ದೆಲ್ಲ ಬಂತು ಅಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು ಕಾಯಿಲೆ ಗುಣ ಮಾಡಲಿಕ್ಕೆ. ಆದರೂ ಇವತ್ತಿನ ದಿವಸ ಅದು ಆಗ್ತಿಲ್ಲ. ಅದರಿಂದ ಲಕ್ಷಾಂತರ ರೂಪಾಯಿ ದುಡ್ಡು ಆಸ್ಪತ್ರೆ ಔಷಧಿಗೆ ಕೊಡೋ ಬದಲು ಇದೊಂದು ವಿದ್ಯೆ ಯಾಕೆ ಕಲಿಬಾರ್ದು? ಕಲಿತು ನಿಮ್ಮ ಮನೆಗೊಬ್ಬ ಡಾಕ್ಟ್ರ್ ಯಾಕೆ ಆಗಬಾರ್ದು?
ನಿಮ್ಮ ಕಾಲು ನೀವು ಕ್ಯೂರ್ ಮಾಡ್ಕೊಳ್ಳಿ, ಮನೆ ಮಂದಿಗೆಲ್ಲ ಕಾಯಿಲೆ ಕ್ಯೂರ್ ಮಾಡಿ. ಇದೆಲ್ಲ ಆದಮೇಲೆ ನೀವೇ ಒಂದು ಸ್ವಂತ ಕ್ಲಿನಿಕ್ ಓಪನ್ ಮಾಡಿ ಯಾಕೆ ನೀವು ಜನಗಳಿಗೆ ಟ್ರೀಟ್ ಮಾಡ್ಬೋದು. ಔಷಧಿ ಇಲ್ಲ, ಸರ್ಜರಿ ಇಲ್ಲ, ಟಾನಿಕ್ಕು ಇಂಜೆಕ್ಷನ್ ಮಾತ್ರ ಇಲ್ಲ. ಈ ಥರದ ಒಂದು ವಿದ್ಯೆಯನ್ನು ನಾನು 3 ದಿನ ಕಲಿಸ್ತಾ ಇದ್ದೀನಿ. ಮಾರ್ಚ್ 29, 30, 31. ಈ ವಿದ್ಯೆ ನಮ್ಮ ಜಾತಿಯವನ್ನೆಲ್ಲ ಇವ್ನಿಗೆ ಹೇಳ್ಕೊಡ್ಬಾರ್ದು ಅಂತ ಹಾಳಾಗೋಗ್ಬಿಡ್ತು. ಇವ್ನು ನಮ್ಮ ಧರ್ಮದವನಲ್ಲ, ಬೇರೆ ಧರ್ಮದವನು ಇವ್ನಿಗೆ ಹೇಳ್ಕೊಡ್ಬಾರ್ದು ಅಂತ ಅದು ಆ ವಿದ್ಯೆ ಹಂಗೆ ಹಾಳಾಗ್ತಾ ಬಂತು. ಇವ್ನಿಗೇನಾದ್ರು ಹೇಳ್ಕೊಟ್ಬಿಟ್ರೆ ನಮಗೆ ಸರಿಸಮ ಆಗ್ಬಿಡ್ತಲ್ಲ ಅಂತೇಳಿ ಹೇಳ್ಕೊಡ್ತಿರಲ್ಲ. ಹೀಗಾಗಿ ವಿದ್ಯೆ ಹೇಳ್ಕೊಡ್ದೆ ನಶಿಸ್ತಾ ಬಂದುಬಿಡ್ತು. ಹೀಗಾಗಿ ನಾವು ಹಾಸ್ಪಿಟ್ಲಿಗೆಲ್ಲ ಹೋಗಿ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ರೋಗಿಗೂ ಒಳ್ಳೆಯದಾಗ್ತಿಲ್ಲ, ದುಡ್ಡು ಕೂಡ ನಷ್ಟ ಆಗ್ತಾಯಿದೆ. ಇದನ್ನು ತಡೆಗಟ್ಟಲಿಕ್ಕೆ ಇದೊಂದು ವಿದ್ಯೆ ಕಲಿಬೇಕು. ನನ್ನೊಂದು ಆಸೆ ಇದೆ, ಮನೆಗೊಬ್ಬ ವೈದ್ಯನಾಗಬೇಕು. ಔಷಧಿ ಇಲ್ಲದೇ ಕಾಯಿಲೆ ಕ್ಯೂರ್ ಮಾಡೋಂಥ ವೈದ್ಯನಾದಾಗ ನಮ್ಮ ಮನೆ ನಿಜವಾಗ್ಲೂ ಧನ್ವಂತರಿ ತೋಟ ಆಗಿಬಿಡ್ತದೆ. ಅದರಿಂದ ಯಾರು ಈ ವಿದ್ಯೆ ಕಲಿಬೇಕು ಅಂತಿದ್ದಾರೋ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. workshop.lakshmisrinivas.in ಅಂತ ಈ ವೆಬ್ಸೈಟಿಗೆ ಲಾಗಿನ್ ಆಗಿ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಕೇವಲ ಕೆಲವೇ ಸೀಟ್ಗಳಿವೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಮರ್ಮ ವಿದ್ಯೆ ಕಲಿಗೆ ಬಂದವ್ರಿಗೆ ಒಂದು ಫ್ರೀ ಕೋರ್ಸ್ ಮಾಡ್ತೇನೆ. ಏನು ಫ್ರೀಯಾಗಿ ಒಂದು ವಿದ್ಯೆ ಹೇಳ್ಕೊಡ್ತಾ ಇದ್ದೇನೆ ಅಂದರೆ ಹಠಯೋಗದಲ್ಲಿ ಲಯಯೋಗ ಅಂತಿದೆ. ಆ ಲಯಯೋಗದಲ್ಲಿ ನಮ್ಮ ಪೂರ್ವಜನ್ಮದ ಶಾಪ ಪಾಪಗಳನ್ನು ಕಳ್ಕೊಳ್ಳೋವಂಥ ಒಂದು ವಿದ್ಯೆ, ಅದನ್ನು ನಾನು ಬೇಸಿಕ್ ಕಾನ್ಸೆಪ್ಟ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಕಲಿಯಕ್ಕೆ ಬಂದರೆ ಲಯಯೋಗ ಫ್ರೀ. ಹೀಗೆ ಈ ಕೋರ್ಸ್ ಕಲ್ತ್ಕೊಂಡ್ರೆ ಲಯಯೋಗ ಮರ್ಮ ಎರಡೂ ಗೊತ್ತಿತ್ತು ಅಂದರೆ ಏನೂ ಪವಾಡ ಮಾಡ್ಬೋದು ಜಗತ್ತಿನಲ್ಲಿ. ಆಸಕ್ತಿ ಇರೋರು ಈ ಸ್ಕ್ರೀನ್ ಮೇಲೆ ತೋರಿಸ್ತಾ ಲಿಂಕಲ್ಲಿ ಲಾಗಿನ್ ಆಗಿ ಜಾಯ್ನ್ ಆಗಿ. ಮತ್ತು ನಮ್ಮ ಹಳೆ ಎಪಿಸೋಡ್ಸ್ನ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು ಮ್ಯೂಸಿಕ್ ಚಾನಲ್ SSBK ಜ್ಞಾನೋದಯ ಅಂತ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ನಮ್ಮೆಲ್ಲ ಇನ್ಫಾರ್ಮೇಷನ್ನು ಇವಾಗ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನು, ಟ್ವಿಟರ್ ಎಲ್ಲ ಕಡೆ ಲಭ್ಯ ಇದೆ. ಅಲ್ಲೂ ಕೂಡ ನೀವು ಭಾಳಷ್ಟು ವಿಷಯಗಳನ್ನ ಪಡಿಬೋದು. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ಅಲ್ಲಿವೆ ಯಾವ ಡೇಟಿಗೆ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ಸ್ನ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೀನಿ. ಮಾರ್ಚ್ 29, 30, 31ನೇ ತಾರೀಕು ಮರ್ಮ ಥೆರಪಿ, ಮರ್ಮ ಚಿಕಿತ್ಸೆ ಮಾಡೋ ಕ್ಲಾಸ್ ಮಾಡ್ತಾಯಿದ್ದೀನಿ 3 ದಿವಸ. ಯಾರಿಗಿಷ್ಟ ಇದೆಯೋ ಈ ಕೆಳಗಡೆ ತೋರಿಸ್ತಾ ಇರೋ ಲಿಂಕ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.